No enemy can stop the mission that God has given you. ನಿಮಗೆ ಕೊಟ್ಟಂತ ದೇವರ ಸೇವೆ ಯಾವ ಶತ್ರು ನಿಲ್ಲಿಸಲಾರನು. Do not be afraid of the betrayers. ದ್ರೋಹಿಗಳನ್ನು ನೋಡಿ ಭಯಪಡಬೇಡಿರಿ. My precious friend, ನನ್ನ ಅಮೂಲ್ಯ ಸ್ನೇಹಿತನೇ, God wants you to overcome all your enemies. ನಿಮ್ಮ ಎಲ್ಲ ಶತ್ರುಗಳ ಮೇಲೆ ನೀವು ಜಯ ಹೊಂದಬೇಕೆಂದು ದೇವರು ಬಯಸುತ್ತಾರೆ. So he himself will remove the enemies that stop you from progressing in life. ನಿಮ್ಮ ಜೀವಿತದಲ್ಲಿ ನೀವು ಮುಂದೆ ಹೋಗದಂತೆ ತಡೆಯುವಂತ ಆ ಎಲ್ಲ ಶತ್ರುಗಳನ್ನು ಸ್ವತಃ ತಾನೇ ಆತನು ತೆಗೆದುಹಾಕುವನು. When does it happen? ಯಾವಾಗ ಅದು ನಡೆಯುತ್ತದೆ? Proverbs 16 and verse 7. ಜ್ಞಾನೋಕ್ತಿ 16:7ನೇ ವಾಕ್ಯದಲ್ಲಿ, When a man's ways please God, ಒಬ್ಬನ ನಡತೆಗಳು ಯೆಹೋವನಿಗೆ ಮೆಚ್ಚಿದರೆ he makes his enemies to be at peace with him. ಅವನ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುತ್ತಾನೆ. It happened to Isaac. ಇದು ಇಸಾಕನೊಂದಿಗೆ ನಡೆಯಿತು. Isaac sowed exactly according to God's command. ಇಸಾಕನು ದೇವರ ಆಜ್ಞೆಯಂತೆಯೇ ಆತನು ಬಿತ್ತಿದನು. He dug the wells according to the plan of God. ದೇವರ ಯೋಜನೆ ಮೇರೆಗೆ ಬಾವಿಗಳನ್ನು ತೆಗೆಸಿದನು. He trusted in God for everything. ಎಲ್ಲದಕ್ಕಾಗಿ ದೇವರಲ್ಲಿಯೇ ನಂಬಿಕೆ ಇಟ್ಟನು. He trusted in God for the harvest. ಸುಗ್ಗಿಗಾಗಿ ದೇವರಲ್ಲಿಯೇ ನಂಬಿಕೆ ಇಟ್ಟಿದನು. He trusted in God for the water. ನೀರಿಗಾಗಿ ದೇವರಲ್ಲಿ ನಂಬಿಕೆ ಇಟ್ಟಿದನು. And God blessed him. ಮತ್ತು ದೇವರವನನ್ನು ಆಶೀರ್ವದಿಸಿದರು. Even though the enemies were fighting against him. ಅವನ ವಿರುದ್ಧವಾಗಿ ಶತ್ರುಗಳು ಹೋರಾಡಿದರು ಕೂಡ. And closed up whatever he did. ಅವನ ಅಗೆದಂತದನ್ನು ಮುಚ್ಚಿದರು. Finally they said, ಕೊನೆಯಲ್ಲಿ ಅವರು ಹೇಳಿದರು, we can't stop you. ನಿನ್ನನ್ನು ನಿಲ್ಲಿಸುವುದಕ್ಕೆ ಆಗುವುದಿಲ್ಲ. God is with you. ದೇವರು ನಿನ್ನೊಂದಿಗಿದ್ದಾನೆ. And they made a covenant with him. ಅವನೊಂದಿಗೆ ಒಡಂಬಡಿಕೆ ಮಾಡಿಕೊಂಡರು. That they will never destroy him. ಅವನನ್ನು ಎಂದಿಗೂ ನಾಶ ಮಾಡುವುದಿಲ್ಲ ಎಂದು. And that he should not destroy them. ಅವನು ಕೂಡ ಅವರನ್ನು ನಾಶಗೊಳಿಸಬಾರದು. What a great God. ಎಂತಹ ದೊಡ್ಡ ದೇವರು. Trust the Lord. ಕರ್ತನಲ್ಲಿ ಭರವಸೆ ಇಡಿರಿ. He will perfect everything for you. ಎಲ್ಲವನ್ನು ನಿಮಗಾಗಿ ಪರಿಪೂರ್ಣ ಮಾಡುವನು. No man can stop you. ಯಾವ ಮನುಷ್ಯನು ನಿಮ್ಮನ್ನು ನಿಲ್ಲಿಸಲಾರನು. First of all, ಮೊದಲನೇದಾಗಿ what are the enemies we face? ನಾವು ಎದುರಿಸುವಂತಹ ಶತ್ರುಗಳು ಯಾರು? First one is the enemies who are against godliness. ಮೊದಲನೇದಾಗಿ ದೈವ ಭಕ್ತಿಯ ವಿರುದ್ಧವಾಗಿ ಇರುವವರು. Romans 8:7. ರೋಮ 8:7ರಲ್ಲಿ, The mind governed by the flesh is hostile to God. ಶರೀರದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. It does not submit to God's law. ಅದು ದೇವರ ನಿಯಮಕ್ಕೆ ಒಳಪಡುವುದಿಲ್ಲ. Nor can it do so. ಒಳಪಡುವಕ್ಕಾಗುವುದೂ ಇಲ್ಲ. The mind of the flesh ಇಲ್ಲಿ ಶರೀರ is hostile to God. ಶರೀರ ಭಾವದ ಮನಸ್ಸು ದೇವರಿಗೆ ಶತ್ರುತ್ವವಾಗಿದೆ. James 4:4 says, ಯಾಕೋಬ 4:4ರಲ್ಲಿ, you adulterous people, ನೀವು ವ್ಯಭಿಚಾರಿಗಳು, don't you know that friendship with the world means enmity with God? ಇಹಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದೋ ಎಂದು ಕೇಳುತ್ತಾನೆ. Anyone who chooses to be a friend of the world becomes an enemy of God. ಲೋಕಕ್ಕೆ ಸ್ನೇಹಿತನಾಗಿರಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯಾಗಿ ಮಾಡಿಕೊಳ್ಳುತ್ತಾನೆ. Yes. ಹೌದು. If anyone lives according to worldly ways, in lust, in theft, and in immoral things, they are an enemy of God. ಯಾರಾದರೂ ಲೋಕದನುಸಾರವಾಗಿ ನಡೆಯುವರು, ದುರಾಶೆಗಳಿಂದ ಅನೈತಿಕ ಜೀವನ ನಡೆಸುವುದಾದರೆ ಅವರು ದೇವರಿಗೆ ವಿರೋಧಿಗಳು. Colossians 1:21 says, ಕೊಲೊಸ್ಸೆ 1:21ರಲ್ಲಿ ಹೇಳಲ್ಪಟ್ಟಿದೆ, once you were alienated from God, ಒಂದು ಸಾರಿ ದೇವರಿಂದ ದೂರವಾಗಿದ್ದವರಾಗಿದ್ದೀರಿ, and were enemies in your minds, ನಿಮ್ಮ ಮನಸ್ಸಿನಲ್ಲಿ ದೇವರಿಗೆ ವಿರೋಧಿಗಳಾಗಿದ್ದೀರಿ because of your evil behavior. ನಿಮ್ಮ ಕೆಟ್ಟ ನಡತೆಯಿಂದ. But today, ಆದರೆ ಇಂದು as we turn our eyes to God, ನಮ್ಮ ಕಣ್ಣುಗಳು ದೇವರ ಕಡೆಗೆ ತಿರುಗಿಸುವಾಗ, live a life that pleases God, ದೇವರಿಗೆ ಮೆಚ್ಚಿಸುವಂತ ಆ ಜೀವಿತ ನಡೆಸುವಾಗ, begging him for grace, ದೇವರ ಕೃಪೆಗಾಗಿ ಬೇಡಿಕೊಳ್ಳುವಾಗ, to walk in holiness, ಪವಿತ್ರತೆಯಲ್ಲಿ ನಡೆಯುವುದಕ್ಕಾಗಿ, to walk in the ways of pleasing God, ದೇವರನ್ನು ಮೆಚ್ಚಿಸುವ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ, the Holy Spirit comes ಪವಿತ್ರ ಆತ್ಮನು ಬರುತ್ತಾರೆ, and changes our ways, ನಮ್ಮ ಮಾರ್ಗಗಳನ್ನು ಬದಲಾಯಿಸುತ್ತಾನೆ, gives us strength, ನಮಗೆ ಬಲ ಕೊಡುತ್ತಾನೆ, and ಮತ್ತು makes that enemy of godliness to leave us. ಆ ದೇವ ಭಕ್ತಿಯ ವಿರೋಧತ್ವವನ್ನು ಬಿಟ್ಟು ಹೋಗುವಂತೆ He ಮಾಡುತ್ತಾನೆ. sends godliness into our lives. ನಮ್ಮ ಜೀವಿತದಲ್ಲಿ ದೈವ ಭಕ್ತಿಯನ್ನು ಹಾಕುತ್ತಾನೆ. And godliness is profitable for this world and also the world to come. ದೇವ ಭಕ್ತಿ ಈ ಲೋಕಕ್ಕೂ ಮತ್ತು ಬರುವಂತಹ ಆ ಲೋಕಕ್ಕೂ ಅದು ಸಹಾಯಕವಾಗಿದೆ. May God give you this grace. ಕರ್ತನ ಈ ಕೃಪೆ ನಿಮಗೆ ಕೊಡಲಿ. Secondly, ಎರಡನೇದಾಗಿ, the enemies of the cross. ಶಿಲುಬೆಯ ಶತ್ರುಗಳು. Philippians 3:18 says, ಫಿಲಿಪ್ಪಿ 3:18ರಲ್ಲಿ ಹೇಳಲ್ಪಟ್ಟಿದೆ, there are enemies of the cross of Christ, ಕ್ರಿಸ್ತನ ಶಿಲುಬೆಯ ಶತ್ರುಗಳಿದ್ದಾರೆ, whose end is destruction.
ಅವರ ಅಂತ್ಯ ನಾಶನವಾಗಿದೆ. whose God is their appetite, ಅವರ ಹೊಟ್ಟೆಯೇ ಅವರ ದೇವರು, whose glory is in their shame, ಅವರ ನಾಚಿಕೆ ಕೆಲಸಗಳಲ್ಲಿಯೇ ಅವರ ಗೌರವ, who set their minds on earthly things. ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆ. These are the people who are the enemies of the cross of Christ. ಇಂತಹ ಜನರು ಕ್ರಿಸ್ತನ ಶಿಲುಬೆಯ ವಿರೋಧಿಗಳು. Always trying to satisfy their appetite, ಅವರ ಆಶೆಗಳ ತೃಪ್ತಿ ಹೊಂದುವುದಕ್ಕೆ ಮಾತ್ರ ಪ್ರಯತ್ನಿಸುತ್ತಾರೆ. selfishness, ಸ್ವಾರ್ಥತೆ, and they force their ideas upon God's people. ದೇವ ಜನರ ಮೇಲೆ ಅವರ ಯೋಚನೆಗಳನ್ನು ಹಾಕುತ್ತಾರೆ. They cannot tolerate the supernatural power of God. ದೇವರ ಆಧ್ಯಾತ್ಮಿಕ ಶಕ್ತಿಯನ್ನು ಅವರು ಸಹಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. They cannot tolerate the miracles which Jesus does. ಯೇಸು ಮಾಡುವಂತಹ ಅದ್ಭುತಗಳು ಅವರು ಸಹಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. They cannot tolerate the salvation which Jesus gives to transform a person. ಯೇಸು ಒಬ್ಬ ವ್ಯಕ್ತಿಗೆ ರಕ್ಷಣೆ ಕೊಟ್ಟು ಮಾರ್ಪಡಿಸುವಂತದ್ದು ಸಹಿಸಿಕೊಳ್ಳುವುದಕ್ಕೆ ಅವರಿಂದ ಆಗುವುದಿಲ್ಲ. They cannot tolerate the wealth, the prosperity, the riches which Jesus gives in His mercy for His people. ತನ್ನ ಕರುಣೆಯಲ್ಲಿ ತನ್ನ ಜನರಿಗೆ ಕೊಡುವಂತ ಐಶ್ವರ್ಯ, ಶ್ರೀಮಂತಿಕೆಯ ಸಹಿಸಿಕೊಳ್ಳುವುದಕ್ಕೆ ಅವರಿಂದ ಆಗುವುದಿಲ್ಲ. Their mind is always on bribes. ಅವರ ಮನಸ್ಸು ಯಾವಾಗಲೂ ಲಂಚದ ಮೇಲೆ ಇರುತ್ತದೆ. Their mind is always on destroying others and coming to higher levels of authority. ಉನ್ನತ ಅಧಿಕಾರಿಗಳ ಹತ್ತಿರ ಬಂದು ಬೇರೆಯವರ ಜೀವಿತ ನಾಶ ಮಾಡುವುದೇ ಅವರ ಮನಸ್ಸಾಗಿರುತ್ತದೆ. But God doesn't work that way. ಆ ರೀತಿಯಲ್ಲಿ ದೇವರು ಕಾರ್ಯ ಮಾಡುವುದಿಲ್ಲ. Jesus always blesses His people who humble themselves and connect themselves with Jesus. ಯಾರು ಯೇಸುವಿನ ಬೆಳಗ್ಗೆ ಬಂದು ತಗ್ಗಿಸಿಕೊಳ್ಳುತ್ತಾರೋ ಯೇಸು ಅವರಿಗೆ ಆಶೀರ್ವಾದ ಮಾಡುವ ಆತರಾಗಿರುತ್ತಾರೆ. Because of the purity of the gospel of Jesus Christ. ಯೇಸು ಕ್ರಿಸ್ತನ ಸುವಾರ್ತೆಯ ಶುದ್ಧತೆಯ ಕಾರಣದಿಂದ Jesus blesses those who forgive others. ಬೇರೆಯವರಿಗೆ ಕ್ಷಮಿಸುವವರನ್ನು ಯೇಸು ಆಶೀರ್ವಾದ ಮಾಡುತ್ತಾರೆ. Jesus blesses those who give to others in their need. ಬೇರೆಯವರ ಅವಶ್ಯಕತೆಗಳಲ್ಲಿ ಅವರಿಗೆ ಕೊಡುವಂತವರನ್ನು ಯೇಸು ಆಶೀರ್ವಾದ ಮಾಡುತ್ತಾರೆ And then prospers. ಮತ್ತು ಅವರನ್ನು ಅಭಿವೃದ್ಧಿಗೊಳಿಸುತ್ತಾರೆ. This the world cannot accept. ಮತ್ತು ಈ ಲೋಕ ಅದನ್ನು ಸಹಿಸಿಕೊಳ್ಳುವುದಿಲ್ಲ. Always they think of looting, killing, and then living by that. ಯಾವಾಗಲೂ ಕೊಳ್ಳೆ ಹೊಡೆಯುವುದು, ಕೊಲೆ ಮಾಡುವುದು ಇವುಗಳನ್ನೇ ಯೋಚಿಸುತ್ತಾರೆ. They become enemies of the cross. ಅವರು ಶಿಲುಬೆಯ ಶತ್ರುಗಳಾಗುತ್ತಾರೆ. It's the sufferings of Christ which brings all the blessings. ಯೇಸುವಿನ ಬಾಧೆಗಳು ಎಲ್ಲ ಆಶೀರ್ವಾದಗಳನ್ನು ತರುತ್ತವೆ. Cannot understand the mystery of the blessings that come because of the sacrifice of Jesus. ಯೇಸುವಿನ ತ್ಯಾಗದಿಂದಾಗಿ ಬರುವಂತ, ಬಲಿದಾನದಿಂದಾಗಿ ಬರುವಂತ ಆ ಆಶೀರ್ವಾದದ ರಹಸ್ಯ ಅವರು ತಿಳಿದುಕೊಳ್ಳುವುದಿಲ್ಲ. They are the enemies. ಅವರು ಶತ್ರುಗಳು. But then God gives us power over those enemies ಆ ಶತ್ರುಗಳ ಮೇಲೆ ದೇವರು ನಮಗೆ ಬಲ ಕೊಡುತ್ತಾರೆ. by blessing us more and more and more through the sacrifice of Jesus. ಯೇಸುವಿನ ಬಲಿದಾನದ ಮೂಲಕವಾಗಿ ಹೆಚ್ಚು ಆಶೀರ್ವಾದ ಆತನು ನಮಗೆ As we ಮಾಡುತ್ತಾನೆ. accept it and live by the sacrifice of Jesus and also sacrifice our lives for the sake of the blessing of others. ಆ ಯೇಸುವಿನ ತ್ಯಾಗವನ್ನು ನೋಡಿ ಆತನಿಗಾಗಿ ನಾವು ಕೂಡ ತ್ಯಾಗಮಯ ಜೀವನ ನಡೆಸಬೇಕು. Then all will know that we are the children of God. ನಾವು ದೇವರ ಮಕ್ಕಳೆಂದು ಎಲ್ಲರೂ ತಿಳಿದುಕೊಳ್ಳುವರು. They will make peace with us. ಅವರು ನಮ್ಮೊಂದಿಗೆ ಸಮಾಧಾನ ಹೊಂದುತ್ತಾರೆ. And finally, ಕೊನೆಯದಾಗಿ enemies ವಿರೋಧಿಗಳು who are against the fulfilling the mission of the Lord. ಕರ್ತನ ಸೇವೆಯನ್ನು ನೆರವೇರಿಸುವುದಕ್ಕೆ ವಿರೋಧಿಸುವವರು. Judas, ಯೂದನು, the disciple of Jesus. ಯೇಸುವಿನ ಶಿಷ್ಯನು. John 13:2. ಯೋಹಾನ 13:2 Satan spoke in his ears to betray Jesus. ಯೇಸುವಿಗೆ ದ್ರೋಹ ಮಾಡುವುದಕ್ಕೆ ಸೈತಾನನು ಅವನ ಕಿವಿಯಲ್ಲಿ To ಮಾತಾಡಿದನು. stop the mission of Jesus. ಯೇಸುವಿನ ಸೇವೆಯನ್ನು ನಿಲ್ಲಿಸುವುದಕ್ಕಾಗಿ. And Judas listened to him. ಮತ್ತು ಯೂದನು ಅವನಿಗೆ ಕೇಳಿದನು. And in verse 27, because of that, Satan entered Judas. 27ನೇ ವಾಕ್ಯದಲ್ಲಿ ಅದರಿಂದಾಗಿ ಸೈತಾನನು ಯೂದನ ಒಳಗೆ ಪ್ರವೇಶಿಸಿದನು. And when Judas received the bread from the hands of Jesus, ಯೇಸುವಿನ ಕೈಯಿಂದ ಆ ರೊಟ್ಟಿಯನ್ನು ಯೂದನು ತೆಗೆದುಕೊಂಡ ನಂತರದಲ್ಲಿ Satan took him to betray Jesus. ಯೇಸುವಿಗೆ ದ್ರೋಹ ಮಾಡುವುದಕ್ಕಾಗಿ ಸೈತಾನನು ಒಯ್ದನು. My dear friends, ನನ್ನ ಸ್ನೇಹಿತರೆ, finally he committed suicide ಕೊನೆಯಲ್ಲಿ ಅವನು ಆತ್ಮಹತ್ಯೆ ಮಾಡಿಕೊಂಡನು. when he betrayed Jesus. ಯೇಸುವಿಗೆ ಅವನು ದ್ರೋಹ ಮಾಡಿದಾಗ When he tried to stop the mission of Jesus. ಯೇಸುವಿನ ಸೇವೆ ನಿಲ್ಲಿಸುವುದಕ್ಕೆ ಪ್ರಯತ್ನ ಪಟ್ಟನು. But Jesus could not be stopped. ಆದರೆ ಯೇಸು ನಿಲ್ಲಿಸಲ್ಪಡುವುದಿಲ್ಲ. No Judas could stop. ಯಾವ ಯೂದನು ನಿಲ್ಲಿಸುವುದಕ್ಕೆ ಸಾಧ್ಯವಿಲ್ಲ. People who were with Jesus, who betrayed Jesus, could not stop the mission of God. ಯೇಸುವಿನೊಂದಿಗೆ ಇರುವವರು, ಯೇಸುವಿಗೆ ದ್ರೋಹ ಮಾಡಿದವರು ಯೇಸುವಿನ ಸೇವೆ ನಿಲ್ಲಿಸುವುದಕ್ಕೆ ಆಗಲಿಲ್ಲ. Only Judas went and hanged himself. ಯೂದನು ಮಾತ್ರ ಹೋಗಿ ನೇಣು ಹಾಕಿಕೊಂಡನು. When Jesus rose up, ಯೇಸು ಪುನರುತ್ಥಾನವಾದಾಗ
ಮಾಡಿದಾಗ, after he gave his life on the cross, ಶಿಲುಬೆಯ ಮೇಲೆ ತನ್ನ ಜೀವವನ್ನು ಕೊಟ್ಟಾಗ he is alive today. ಆತನು ಇಂದು ಜೀವಿಸುತ್ತಾನೆ. Yes, everybody has made peace with Jesus. ಹೌದು, ಎಲ್ಲರೂ ಯೇಸುವಿನೊಂದಿಗೆ ಸಮಾಧಾನ ಮಾಡಿಕೊಂಡಿದ್ದಾರೆ. The crucified Jesus said, truly he is the Son of God. ಶಿಲುಬೆಗೆ ಹಾಕಿದಂತ ವ್ಯಕ್ತಿ ಹೇಳಿದನು, ಅವನು ನಿಜವಾಗಿ ದೇವಕುಮಾರನು. It shall happen to you too. ಅದು ನಿಮಗೂ ಕೂಡ ನಡೆಯುವುದು. No enemy can stop the mission that God has given you. ನಿಮಗೆ ಕೊಟ್ಟಂತ ದೇವರ ಸೇವೆ ಯಾವ ಶತ್ರು ನಿಲ್ಲಿಸಲಾರನು. Do not be afraid of the betrayers. ದ್ರೋಹಿಗಳನ್ನು ನೋಡಿ ಭಯಪಡಬೇಡಿರಿ. Go on calling them my friend. ನನ್ನ ಸ್ನೇಹಿತರೆಂದು ಅವರಿಗೆ ಕರೆಯಿರಿ. And you go on doing the will of God. ನೀವು ದೇವರ ಚಿತ್ತ ಮಾಡುತ್ತಾ ಹೋಗಿರಿ. Betrayers will be destroyed. ಮತ್ತು ಆ ದ್ರೋಹಿಗಳು ನಾಶವಾಗಲ್ಪಡುತ್ತಾರೆ. You will fulfill the will of God. ನೀವು ದೇವರ ಚಿತ್ತ ಮಾಡುವಿರಿ. And God will honor you before all people with his resurrection power. ಆತನ ಪುನರುತ್ಥಾನ ಶಕ್ತಿಯಿಂದ ಎಲ್ಲರ ಮುಂದೆ ದೇವರು ನಿಮ್ಮನ್ನು ಗೌರವಿಸುವರು. Commend your life into the hands of Jesus. ಯೇಸುವಿನ ಹಸ್ತಗಳಲ್ಲಿ ನಿಮ್ಮ ಜೀವಿತ ಒಪ್ಪಿಸಿಕೊಡಿರಿ. Father, ತಂದೆಯೇ, there are many enemies. ಅನೇಕ ಶತ್ರುಗಳು, You are greater. ಆದರೆ ನೀನು ದೊಡ್ಡವನು. In the midst of all that, ಅದರ ಎಲ್ಲ ಮಧ್ಯದಲ್ಲಿ continue to do your will. ನಿನ್ನ ಚಿತ್ತ ಮಾಡುತ್ತಲೇ ಹೋಗುತ್ತೇವೆ. Give us grace. ಕೃಪೆ ಕೊಡು, Give us grace. ಕೃಪೆ ಕೊಡು, Give us grace. ಕೃಪೆ ಕೊಡು. Lord, ಕರ್ತನೇ, deliver thy children from all the enemies today. ಇಂದು ಎಲ್ಲ ನಿನ್ನ ಮಕ್ಕಳನ್ನು ಶತ್ರುಗಳಿಂದ ಬಿಡಿಸು. Betrayers, Lord. ಎಲ್ಲ ದ್ರೋಹಿಗಳಿಂದ ಕರ್ತನೆ, Before them, ಅವರ ಮುಂದೆ give thy children the strength to do your will ನಿನ್ನ ಚಿತ್ತ ಮಾಡುವುದಕ್ಕೆ ನಿನ್ನ ಮಕ್ಕಳಿಗೆ ಬಲ ಕೊಡು. and fulfill your mission. ನಿನ್ನ ಸೇವೆ ನೆರವೇರಿಸುವಂತೆ Give thy children the strength to claim every blessing from the cross. ಶಿಲುಬೆ ಎಲ್ಲ ಆಶೀರ್ವಾದ ಹೊಂದಿಕೊಳ್ಳುವಂತೆ ನಿನ್ನ ಮಕ್ಕಳಿಗೆ ಬಲ ನೀಡು. And give thy children the grace to reflect Jesus. ಯೇಸುವನ್ನು ಪ್ರತಿಬಿಂಬಿಸುವುದಕ್ಕೆ ಸಹಾಯ ಮಾಡು. Let everyone know that these are the children of God. ಇವರು ದೇವರ ಮಕ್ಕಳೆಂದು ಎಲ್ಲರೂ ತಿಳಿದುಕೊಳ್ಳಲಿ. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೇನ್. My precious friend, ನನ್ನ ಅಮೂಲ್ಯ ಸ್ನೇಹಿತನೇ, I want to remind you once again about the admissions at Karunya. ಕಾರುಣ್ಯದಲ್ಲಿ ನಡೆಯುವ ಪ್ರವೇಶಗಳ ಕುರಿತು ನೆನಪು ಕೊಡಲು ಬಯಸುತ್ತೇನೆ. Here's more about it. ಇದರ ಕುರಿತಾಗಿ ಇಲ್ಲಿದೆ. For more information, visit www.karunya.edu. Join Karunya today and make your dreams a reality. Come and join Karunya and be blessed. ಕಾರುಣ್ಯದಲ್ಲಿ ಬಂದು ಆಶೀರ್ವಾದ ಹೊಂದಿಕೊಳ್ಳಿರಿ. And also put your children in the Karunya Christian school. ಕಾರುಣ್ಯ ಕ್ರಿಶ್ಚಿಯನ್ ಶಾಲೆಯಲ್ಲಿ ನಿಮ್ಮ ಮಕ್ಕಳನ್ನು ಹಾಕಿರಿ. It'll be a great blessing for their life. ಅವರ ಜೀವಿತಕ್ಕಾಗಿ ಅದು ಆಶೀರ್ವಾದವಾಗಿರುವುದು. They are transformed into the image of God ಅವರು ದೇವರ ಸ್ವರೂಪದಲ್ಲಿ ಬದಲಾಗುತ್ತಾರೆ. and have the wisdom of God to prosper in the world. ಲೋಕದಲ್ಲಿ ಅಭಿವೃದ್ಧಿ ಹೊಂದುವುದಕ್ಕೆ ದೇವ ಜ್ಞಾನ ಹೊಂದುತ್ತಾರೆ. And also to be a light to this world of darkness. ಈ ಕತ್ತಲೆಯ ಲೋಕಕ್ಕೆ ಅವರು ಬೆಳಕಾಗುತ್ತಾರೆ. You'll be proud of your children when they come out of Karunya. ಕಾರುಣ್ಯದಿಂದ ಅವರು ಹೊರಗಡೆ ಬರುವಾಗ ನಿಮ್ಮ ಮಕ್ಕಳ ಕುರಿತಾಗಿ ನಿಮಗೆ ಬಹಳ ಹೆಮ್ಮೆ ಇರುತ್ತದೆ. And also unite yourself with God through the family blessing plan of Jesus calls. ಯೇಸು ಕರೆಯುತ್ತಾನೆ. ಕುಟುಂಬ ಆಶೀರ್ವಾದ ಯೋಜನೆಯ ಮೂಲಕ ದೇವರೊಂದಿಗೆ ನಿಮ್ಮನ್ನು ನೀವೇ ಒಂದಾಗಿ ಮಾಡಿಕೊಳ್ಳಿರಿ. The family blessing plan will bring blessings to millions of families around the world through Jesus calls. ಯೇಸು ಕರೆಯುತ್ತಾನೆ ಮೂಲಕ ಲೋಕದ ಎಲ್ಲಾ ಕುಟುಂಬಗಳಿಗೆ, ಲಕ್ಷಾಂತರ ಕುಟುಂಬಗಳಿಗೆ ಕುಟುಂಬ ಆಶೀರ್ವಾದ ಯೋಜನೆ ಮೂಲಕ ಆಶೀರ್ವದಿಸಲ್ಪಡುತ್ತಾರೆ. Your family will be built. ನಿಮ್ಮ ಕುಟುಂಬ ಕಟ್ಟಲ್ಪಡುತ್ತದೆ. Your family will be blessed. ನಿಮ್ಮ ಕುಟುಂಬ ಆಶೀರ್ವಾದ ಹೊಂದುತ್ತದೆ. Here's more about it. ಅದರ ಕುರಿತಾಗಿ ಹೆಚ್ಚಿನ ಮಾಹಿತಿ ಇಲ್ಲಿದೆ. ಯೇಸು ಕರೆಯುತ್ತಾನೆ ಕುಟುಂಬ ಆಶೀರ್ವಾದ ಯೋಜನೆ. ಇದರಲ್ಲಿ ಸೇರುವ ನಿಮ್ಮೆಲ್ಲರಿಗಾಗಿ 24 ಗಂಟೆಗಳು ಪ್ರಾರ್ಥನಾ ಗೋಪುರದಲ್ಲಿ ಪ್ರಾರ್ಥನೆ ಮಾಡುವುದರೊಟ್ಟಿಗೆ ನೀವು ಕೋಟಿಗಟ್ಟಲೆ ಜನರ ಕಣ್ಣೀರು ಒರೆಸಲ್ಪಡಲು ಕಾರಣವಾಗುವುದರಿಂದ ನೀವು ಆಶೀರ್ವದಿಸಲ್ಪಡುವುದು ನಿಶ್ಚಯ. www.jesuscalls.org ಮತ್ತು ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರದಲ್ಲಿ ಹಿಂದೆ ಸೇರಿರಿ. ಯೇಸು ಕರೆಯುತ್ತಾನೆ ಕುಟುಂಬ ಆಶೀರ್ವಾದ ಯೋಜನೆಯಲ್ಲಿ ನಾವು ನಿಮ್ಮ ಕುಟುಂಬ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತೇವೆ.